ನೋಡ್ರಿ, ಪರಪ್ಪನ ಅಗ್ರಹಾರ ಜೈಲು, ಒಟ್ನಲ್ಲಿ ಜೈಲು ಅಂದ್ರೆ ಏನು? ಅಲ್ಲಿ ಹೋಗಿ ಪಶ್ಚಾತ್ತಾಪ ಕೊಟ್ಟು ಪ್ರಾಯಶ್ಚಿತ ಪಟ್ಕೊಂಡು ಅವ್ರು ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸಬೇಕು ಅಂತ. ಆದ್ರೆ ಕೈದಿಗಳ ಪಾಲಿಗೆ ಪರಪ್ಪನ ಅಗ್ರಹಾರ ಜೈಲು ಒಂದು ದೊಡ್ಡ ಪ್ರಪಂಚ ಆಗ್ಬಿಟ್ಟಿದೆ. ಸೆರೆಮನೆಯಲ್ಲಿದ್ರು ಅರಮನೆಯಲ್ಲಿರುವಂತೆ ವಾಸ ಮಾಡ್ತಾ ಇದ್ದಾರೆ. ಅವರಿಗೆ ಮನೆಯಲ್ಲಿರೋದಕ್ಕಿಂತ ಇನ್ನೂ ಕಂಫರ್ಟ್ ಝೋನ್ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ಆರೋಪಿಗಳ ಪಾಲಿಗೆ ಸ್ವರ್ಗವಾಗಿದೆ ಪರಪ್ಪನ ಜೈಲು. ಜೈಲಿನಲ್ಲಿ ರೇಪಿಸ್ಟ್ ಉಮೇಶ್ ರೆಡ್ಡಿ ಬಿಂದಾಸ್ ಆಗಿ ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡ್ತಾ ಇದ್ದಾನೆ. ಜೈಲಲ್ಲಿ ಅಪರಾಧಿ ಉಮೇಶ್ ರೆಡ್ಡಿ ಮೊಬೈಲ್ ಫೋನ್ ಅನ್ನ ಬಳಸ್ತಾ ಇದ್ದಾನೆ. ಜೈಲಲ್ಲಿ ಉಮೇಶ್ ರೆಡ್ಡಿಗೆ ಹೇಳೋರಿಲ್ಲ ಕೇಳೋರಿಲ್ಲ. ಜೈಲಿನ ಅಧಿಕಾರಿಗಳು ನೀವೇನಾದ್ರೂ ಯೂನಿಫಾರ್ಮ್ ಹಾಕೊಂಡಿರೋದಕ್ಕೆ ನಿಮ್ಗೆ ಏನಾದ್ರೂ ಕೆಲಸ ಮಾಡ್ತಿದ್ದೀರೋ ಇಲ್ವೋ ಗೊತ್ತಿಲ್ಲ, ಅಥವಾ ನೀವು ಉಮೇಶ್ ರೆಡ್ಡಿಗೋಸ್ಕರ ಕೆಲಸ ಮಾಡ್ತಿದ್ದೀರೋ ಇಲ್ವೋ ಅದು ಗೊತ್ತಾಗ್ತಾ ಇಲ್ಲ. ಉಮೇಶ್ ರೆಡ್ಡಿ ಬಿಂದಾಸ್ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾನೆ. ಮೊಬೈಲ್ ನಲ್ಲಿ ಫುಲ್ ಬ್ಯುಸಿ ಆಗಿದ್ದಾನೆ. ಮೋಸ್ಟ್ ವಾಂಟೆಡ್ ನಟೋರಿಯಸ್ ಸೀರಿಯಲ್ ರೇಪಿಸ್ಟ್ ಈ ಉಮೇಶ್ ರೆಡ್ಡಿ. ಅರ್ಥ ಮಾಡ್ಕೊಳ್ಳಿ, ಸೈಕೋ ತರ ಆಡ್ತಾ ಇದ್ದ. ಮೋಸ್ಟ್ ವಾಂಟೆಡ್ ಕ್ರಿಮಿನಲ್, ಮೋಸ್ಟ್ ವಾಂಟೆಡ್ ನಟೋರಿಯಸ್ ಸೀರಿಯಲ್ ರೇಪಿಸ್ಟು. ಇವನ ಕೈಗೆ ಮೊಬೈಲ್ ಅನ್ನ ಕೊಟ್ಟು ಬಿಂದಾಸ್ ಆಗಿ ಲೈಫ್ ಲೀಡ್ ಮಾಡಿಸ್ತಾ ಇದ್ದಾರೆ. ಅಲ್ಲಿ ಹೊರಗಡೆ ಇರೋದಕ್ಕಿಂತ ಸೇಫ್ ಆಗಿ ಒಳಗಡೆ ಎಲ್ಲಾ ಫೆಸಿಲಿಟಿಗಳನ್ನ ತಗೊಂಡಿದ್ದಾನೆ. ಇದೇನೇನ್ರಿ ನಿಮ್ಮ ಜೈಲಿನ ಮೆನು? ನೋಡ್ರಿ, ಅಲ್ಲಿ ಅವ್ನು ಜೈಲಲ್ಲಿದ್ದಾನೆ, ಎಲ್ಲಿದ್ದಾನೆ? ಈ ವಿಡಿಯೋಗಳು ಹೊರಗಡೆ ಹೆಂಗ್ ಬಂದ್ವು? ಮೊಬೈಲ್ ಫೋನ್ಗಳು ಹೆಂಗ್ ಹೋಗ್ತಾ ಇದೆ ಒಳಗಡೆಗೆ? ಹೇಳೋರಿಲ್ಲ ಕೇಳೋರಿಲ್ವಾ? ಬಿಂದಾಸಾಗಿ ಮೊಬೈಲ್ ಅಲ್ಲಿ ಮಾತಾಡ್ಕೊಂಡು ತಿರ್ಗಾಡ್ಕೊಂಡು ನಾಚಿಕೆ ಆಗ್ಬೇಕು ಜೈಲಲ್ಲಿ ಕೆಲಸ ಮಾಡೋ ಅಧಿಕಾರಿಗಳಿಗೆ. ಒಂದು ನ್ಯಾಯಾಲಯ ಒಬ್ಬನ ಆರೋಪಿನೋ ಅಪರಾಧಿ ವಿಚಾರಣಾಧೀನ ಕೈದಿ ಅಂತ ಹೇಳಿ ಒಳಗಡೆ ಬಿಟ್ಟು ಅಪರಾಧಿ ಅಂತ ಹೇಳಿದಾಗ, ಅಥವಾ ವಿಚಾರಣಾಧೀನ ಕೈದಿ ಆಗಿದ್ರು ಒಂದು ನ್ಯಾಯಾಲಯಕ್ಕೆ ಗೌರವ ಕೊಡದೆ ನೀವು ಈ ತರ ಫೆಸಿಲಿಟಿಗಳನ್ನ ಕೊಡ್ತಾ ಇದೀರಲ್ಲ, ದುಡ್ಡು ತಗೊಂಡು ಲಂಚ ತಗೊಂಡು, ನಾಚಿಕೆ ಆಗಲ್ವಾ ಜೈಲಲ್ಲಿ ಕೆಲಸ ಮಾಡೋ ಇಂಥ ಕೆಲಸ ಮಾಡ್ತಾ ಇರೋ ಅಧಿಕಾರಿಗಳಿಗೆ? ಅಗೇನ್ ಐ ಆಮ್ ಕೋಟಿಂಗ್, ಇಂಥ ಕೆಲಸ ಮಾಡ್ತಾ ಇರೋ ಅಧಿಕಾರಿಗಳಿಗೆ, ಎಲ್ಲ ಅಧಿಕಾರಿಗಳಿಗಲ್ಲ. ಹೇಳೋರು ಕೇಳೋರು ಯಾರಾದ್ರೂ ಇದಾರೇನ್ರಿ? ಆಂಡ್ರಾಯ್ಡ್ ಫೋನ್ ಹೆಂಗ್ರಿ ಹೋಯ್ತು ಒಳಗಡೆಗೆ? ವಿಡಿಯೋ ಮಾಡಿದವ್ರು ಯಾರು? ವಿಡಿಯೋ ಮಾಡಿದವ್ರ ಹತ್ರನೂ ಫೋನ್ ಇರ್ಬೇಕಲ್ಲ. ಈ ವಿಡಿಯೋಗಳು ಹೊರಗಡೆ ಹೆಂಗ್ ಬರ್ತಾ ಇದೆ? ಬಂದಿರೋ ತಪ್ಪಲ್ಲ, ಒಟ್ನಲ್ಲಿ ಫೋನ್ ಯೂಸ್ ಮಾಡ್ತಾ ಇರೋದು. ಒಬ್ಬೊಬ್ಬ ಕೈದಿಗೆ ಒಂದೊಂದ್ ತರ ನಡೆಸ್ಕೊಳ್ತೀರಾ ನೀವು ಜೈಲಲ್ಲಿ? ಕೊಲೆ ಆರೋಪಿ ದರ್ಶನ್ ಇರೋ ಜೈಲಿನಲ್ಲಿ ರಾಜಾತಿಥ್ಯ ನೀಡಲಾಗ್ತಾ ಇದೆ. ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ಚೀತು ಅಂತ ಉಗ್ದಿದೆ ಜೈಲಿನ ಅಧಿಕಾರಿಗಳಿಗೆ. ಆದ್ರೂ ಮಾನ ಮರ್ಯಾದೆ ಇಲ್ಲದೆ ಇಂಥ ಫೆಸಿಲಿಟಿ ಕೊಡ್ತಾ ಇದ್ದೀರಿ ನೀವು. ಪರಪ್ಪನ ಅಗ್ರಹಾರದಲ್ಲಿ ಉಮೇಶ್ ರೆಡ್ಡಿ ಫುಲ್ ಬಿಂದಾಸ್ ಆಗಿದ್ದಾನೆ. ಬಿಂದಾಸ್ ಲೈಫ್ ಲೀಡ್ ಮಾಡ್ತಾ ಇದ್ದಾನೆ ಉಮೇಶ್ ರೆಡ್ಡಿ. ರನ್ಯಾ ರಾವ್ ನಿಮ್ಗೆ ಗೊತ್ತಿರಬಹುದು, ಗೋಲ್ಡ್ ಕೇಸ್ ಹಗರಣ, ಆ ಆರೋಪಿ ಬಳಿಯೂ ಕೂಡ ಮೊಬೈಲ್ ಇದೆ. ನ್ಯಾಯಾಂಗ ಬಂಧನದಲ್ಲಿದ್ದಾನೆ ತರುಣ್ ಕೊಂಡೂರು, ಅವನ ಹತ್ರನೂ ಮೊಬೈಲ್ ಬಳಕೆ ಆಗ್ತಾ ಇದೆ. ಅವನು ಬಿಂದಾಸ್ ಆಗಿ ಮೊಬೈಲ್ ಅನ್ನ ಬಳಸ್ತಾ ಇದ್ದಾನೆ. ಕೈಯಲ್ಲಿ ಯಾವಾಗ್ಲೂ ಮೊಬೈಲ್ ಇಟ್ಕೊಂಡು ಸೆಲ್ನಲ್ಲಿ ಟಿವಿ ವ್ಯವಸ್ಥೆ ಕೂಡ ಇದೆ ಅವನಿಗೆ. ಪವರ್ ಟಿವಿಗೆ ಪರಪ್ಪನ ಅಗ್ರಹಾರ ಜೈಲಿನ ವಿಡಿಯೋ ಲಭ್ಯ ಆಗಿದೆ. ದಯಾನಂದ್ ಅವರು ಇದಕ್ಕೆ ಉತ್ತರ ಕೊಡಬೇಕು, ಹಾಗೆ ಗೃಹ ಸಚಿವರು ಉತ್ತರ ಕೊಡಬೇಕು. ದರ್ಶನ್ಗೆ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದೀರಿ. ಕೋರ್ಟ್ ಹಾಸಿಗೆ ದಿಂಬು ಕೇಳಿದಾಗ, ನೀವು ಕೋರ್ಟ್ಗೆ ಹಾಸಿಗೆ ದಿಂಬು ಕೇಳಿದಾಗ ಮೆನು, ಜೈಲಿನ ಮೆನು ಪ್ರಕಾರ ಕೊಡ್ತಾ ಇದೀವಿ ಅಂತ ಹೇಳಿದ್ರಿ. ಯಾವ ಜೈಲಿನ ಮೆನುನಲ್ಲಿ ಮೊಬೈಲ್ ಫೋನ್ ಕೊಡಬಹುದು ಆರೋಪಿಗಳಿಗೆ ಅಂತ ಇದೆ? ಅಲ್ಲೇ ಅಡಿಗೆ ಮಾಡ್ಕೊಂಡು ತರುಣ್ ದೃಶ್ಯಗಳನ್ನ ಗಮನಿಸ್ತಾ ಇದೀರಿ. ಮೊಬೈಲ್ ಯಾವಾಗ್ಲೂ ಕೈಯಲ್ಲಿ ಇರುತ್ತೆ. ಅಲ್ಲೇ ಅಡಿಗೆ ಮಾಡ್ಕೊಂಡು ಬೇಕಾಗಿ ತಿನ್ಕೊಂಡು ಆರಾಮಾಗಿ ಬಿಂದಾಸ್ ಆಗಿ ಲೈಫ್ ಲೀಡ್ ಮಾಡ್ತಿದ್ದಾನೆ. ವಿತ್ ಹೂಸ್ ಪರ್ಮಿಷನ್, ವಿತ್ ಹೂಮ್ ಪರ್ಮಿಷನ್, ಯಾರ ಪರ್ಮಿಷನ್ ಜೊತೆಗೆ ಅವನು ಮೊಬೈಲ್ ಇಟ್ಕೊಂಡಿದ್ದಾನೆ ಅಲ್ಲಿ? ಮಿನಿಸ್ಟರ್ ಪರ್ಮಿಷನ್ ಇದೆಯಾ? ಅಥವಾ ಮಿನಿಸ್ಟರ್ ಏನಾದ್ರು ಸಪೋರ್ಟಿವ್ ಆಗಿದಾರಾ? ಅಥವಾ ಎಡಿಜಿಪಿ ಅವ್ರು ಏನಾದ್ರು ಸಪೋರ್ಟಿವ್ ಆಗಿದಾರಾ? ಯಾರ ಸಪೋರ್ಟ್ ಇದೆ? ರನ್ಯಾ ರಾವ್ ಗೋಲ್ಡ್ ಪ್ರಕರಣದ ಆರೋಪಿ, ಗೋಲ್ಡ್ ಕೇಸ್ ಆರೋಪಿ, ನ್ಯಾಯಾಂಗ ಬಂಧನದಲ್ಲಿದ್ದಾನೆ ತರುಣ್ ಕಂಡೂರು. ಒಂದ್ ಕಡೆ ಉಮೇಶ್ ರೆಡ್ಡಿ ದೃಶ್ಯಗಳನ್ನ ನೋಡ್ತಾ ಇದ್ರಿ, ಇನ್ನೊಂದ್ ಕಡೆ ತರುಣ್ ಕೈಯಲ್ಲಿರೋ ಮೊಬೈಲ್ ಫೋನ್ಗಳನ್ನ ನೋಡ್ತಾ ಇದ್ರಿ. ಬೇಕಾಗಿದ್ದು ತಿನ್ಕೊಂಡು ಅಡುಗೆ ಮಾಡ್ಕೊಂಡು ಆರಾಮಾಗಿದ್ದಾರೆ. ಎಲ್ರಿಗೂ ಇದೇ ಮೆನು ಇದೆಯಾ?